ಹಾಯ್ ಹಲೋ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಮಿಸ್ಟರ್ ಆ್ಯಂಡ್ ಮಿಸಸ್ ಸಾರಾ. ಇವತ್ತೇನು ವಿಷಯ ಅಂದರೆ, ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬದ ಅಡುಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದಾರೆ. ಬನ್ನಿ, ನಾವು ಅಮ್ಮ ಏನೇನು ಅಡುಗೆ ಮಾಡ್ತಾಯಿದ್ದಾರೆ ನೋಡ್ಕೊಂಡು ಬರೋಣ. ಏನೇನು ಮಾಡ್ತಿದ್ಯಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಡುಗೆ? ಅಡುಗೆನ ಈಗ ಕಜ್ಜಿಕಾಯಿ ಮಾಡಿದ್ದೀನಿ, ಶಂಕರಪಾಣಿ ಮಾಡಿದ್ದೀನಿ. ಹಾಂ, ಅದು ಶಂಕರ ಪಾಣಿ ಅಲ್ಲ, ಶಂಕರ ಮೋಳಿ. ಶಂಕರಮೋಳಿನ ಯಾವುದೋ ಒಂದು ಮಾಡಿದ್ದೀನಿ. ಚಟ್ನಿ ಮಾಡಬೇಕು, ಒಬ್ಬಟ್ಟು ಮಾಡಬೇಕು, ಕಾಳು ಬಜ್ಜಿ ಮಾಡಬೇಕು, ಹೆಸರುಬೇಳೆ ಮಾಡಬೇಕು. ಒಬ್ಬಟ್ಟು ಮಾಡ್ತಾ ಇದ್ದೀರಾ? ಒಬ್ಬಟ್ಟು ಮಾಡ್ತಾ ಇದ್ದೀವಿ. ಲಕ್ಷ್ಮಿ ಒಬ್ಬಟ್ಟು ಅಲ್ವ ಇಷ್ಟ. ಸರಿ ಸರಿ. ಆಮೇಲೆ ಚಿತ್ರಾನ್ನ ಮಾಡ್ತೀನಿ, ಪುಳಿಯೋಗರೆ ಮಾಡ್ತೀನಿ, ಖಾರ ಸಿಹಿ ಪೊಂಗಲ್ ಮಾಡ್ತೀನಿ. ಇಷ್ಟೆಲ್ಲ ಮಾಡಿಕ್ಬೇಕಪ್ಪ. ಒಂದು ಸ್ವಲ್ಪ ಪಾನಕ ಮಾಡಬೇಕು. ಸರಿ, ಆಯಿತು. ಮಾ, ಏನು ಕಳಿಸ್ತಾ ಇರೋದು? ಚಕ್ಲಿ ಹಸಿಟ್ಟು ಕಳಿಸ್ತಾ ಇದೆಯಾ? ಆ ಚಕ್ಲಿ ಹಸಿಟ್ಟಿಗೆ ಏನೇನು ಹಾಕಿದ್ಯಾ? ಅಕ್ಕಿ ಹಸಿಟ್ಟು, ಕಡಲೆ, ಜೀರಿಗೆ, ಎಳ್ಳು, ಖಾರ ಪುಡಿ, ಉಪ್ಪು ಇಷ್ಟು ಹಾಕಿದ್ಯಾ? ಕ್ರಿಸ್ಪಿ ಆಗಿರುತ್ತಾ ಚಕ್ಲಿ? ಎಣ್ಣೆ ಹಾಕಿದ್ದೀನಿ, ಒಂಚೂರು ಬೆಣ್ಣೆ ಹಾಕಿದ್ದೀನಿ. ಎಲ್ಲಿಂದ ತಂದ್ರೋಣ ಎಲ್ಲನೂ? ಎಲ್ಲ ದೊಡ್ಡಬಳ್ಳಾಪುರ ಮಾರ್ಕೆಟಿಂದನಾ? ಅದ್ಕರ್ ಮನೆ ಹತ್ರದಿಂದನಾ? ಇದೆಲ್ಲ ಮನೆಯದು. ಇದೆಲ್ಲ ಮನೆಯದು? ಬಾಳೆಕಂದು ಎಲ್ಲ ಮನೆಯದು. ಹೌದಾ? ಇದು ಅಲ್ಲೇ ರೋಡ್ ಸೈಡಲ್ಲಿ ಬೆಳೀತಾ ಇತ್ತು ಮನೆ. ಹೌದಾ? ಏನು ಹೂವು ಅದು? ಯಾರೋ ಡಿಸೈನು ಇದೆಲ್ಲ ಮನೆಗೆ. ಅಂತೂ ಇಂತೂ ಎಲ್ಲ ಊರಿಂದನೇ ತಗೊಂಬಂದ್ಬಿಟ್ಟಿದ್ದೀರಾ? ಎಲ್ಲ ಫ್ರೀ ಆಫ್ ಕಾಸ್ಟ್. ಇದು ಬಾಳೆ ಎಲೆ ಊಟ ನಾಳೆಗೆ. ಓಹೋ, ನಾಳೆ ಫುಲ್ ಬಾಳೆ ಎಲೆ ಊಟನ ನಿಮ್ಮ ಮನೇಲಿ? ಬಾಳೆ ಮನೆ ಊಟ. ಸರಿ ಸರಿ. ಪಪ್ಪಿ ನೋಡಿ, ಒಂದು ನಮ್ಮ ಮನೆ ಮಗ, ದೊಡ್ಡ ಮಗ ಇವನು. ಡಿಸೈನ್ಗೆ ನಾಳೆಗೆ ಎಲ್ಲ ದೊಡ್ಡಬಳ್ಳಾಪುರದಿಂದನೇ ತಂದಿದ್ದೀರಾ? ಎಲ್ಲ ಎಲ್ಲ ಅವ್ರ ತೋಟದಿಂದನೇನಾ? ಇದೆಲ್ಲ ತೋಟ ಸಿಗುತ್ತೆ, ಇದೆಲ್ಲ ಮಾರ್ಕೆಟ್. ಬೆಳಗ್ಗೆ ಅಗ್ಲಿ ಮನೆಗೆ ಹೋಗಿ 5 ಗಂಟೆಗೆ. ಎಷ್ಟು ಗಂಟೆಗೆ? 5 ಗಂಟೆಗೆ ಹೋಗಿದ್ರಾ? ಯಾರ್ಯಾರು ಹೋಗಿದ್ರಾ? ನಾನು ನಮ್ಮ ವೈಫು. ನೋಡಿ, ಇಲ್ಲಿಂದ ಒಂದು ಗ್ಯಾಂಗ್ ಬಂದಿದೆ. ಇವ್ನು ನನ್ನ ತಮ್ಮ, ಇವ್ರು ನಮ್ಮ ನಾದ್ನಿ ಸೌಮ್ಯ ಅಂತ ಹೇಳಿ. ಅಲ್ಲಿ ನೋಡಿ, ಇನ್ನೊಂದು ಕೇಡಿ ಬಂದ್ಲು. ಅವಳು ಬಂದು ದೊಡ್ಡ ಕೇಡಿ. ಅವಳೆಲ್ಲ ಇವಳು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾಳೆ. ಯಾವ ಸಾಂಗ್ ಡ್ಯಾನ್ಸ್ ಹೇಳ್ಕೊಡ್ತಾವ್ರೆ ಅನ್ನೋದು ಇನ್ನೂ ಗೊತ್ತಿಲ್ಲ ಅವಳಿಗೆ. ಇದು ರೋಡ್ ಸೈಡಲ್ಲಿ. ಹೌದಾ? ಒಳ್ಳೆ ಕ್ವಾಲಿಟಿ ಅಂತ ಕೊಟ್ಟರು. 250 ರೂಪಾಯಿ, 500 ರೂಪಾಯಿ ಕೂಡ 250 ರೂಪಾಯಿ. ಹೌದಾ? ನೀವಂತೂ ಒಳ್ಳೆ ಬಜೆಟಲ್ಲೇ ವರ್ಕೌಟ್ ಮಾಡ್ತೀರಪ್ಪ. ನಿಮ್ಮ ಬಿಸ್ನೆಸ್ಸೇ ಅಂತ ಬಿಸ್ನೆಸ್ ಬಿಡಿ, ನಮ್ಗೊಂದು ಏನಿದ್ರು ಉಳಿಸ್ಬೇಕು. ಬನ್ನಿ ಇಟ್ಕೊಳ್ಳಿ ಇದನ್ನ. ಹಾಂ ಸರಿ, ಬಂದೆ.
ನೋಡಿದ ಬಂದವ್ರೆ ಎಲ್ಲ ವರ್ಕೌಟ್ ಮಾಡ್ಕೊಂಡು ಬಂದ್ಬಿಟ್ಟವ್ರೆ ಫುಲ್ಲಾಗಿ. ಆ ಕಡೆ ಬರ್ಬೋದೇನಮ್ಮ? ತೆಂಗಿನಕಾಯಿ ಸಾಕು ಕೊಡ್ಬೇಕು. ತೆಂಗಿನಕಾಯಿ ಎಲ್ಲ ನಿಮ್ಮ ಊರಿಂದ ತೊಗೊಂಡ್ಬಂದ್ರೆ ಅದಕ್ಕೆ ಎಲ್ಲಿ ನಿಮ್ಮ ಮಗಳು? ಏ ಸ್ವೀಟು ಬಾ 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 ಬಾ. ಹಬ್ಬ ಮಾಡೋದು. ಸಬ್ಸ್ಕ್ರೈಬ್ ಮಾಡಿ ಅಂತವಳೆ. ಸ್ವೀಟು ಶಾಪಿಂಗ್ ಹೋಗ್ತಿದ್ಯಪ್ಪ ಅದಕ್ಕೆ ಹೇಳೋಣ. ಏನು ಮಾಡ್ತಿದ್ದೀರ ಅದಕ್ಕೆ? ದೇವ್ರಿಗೆ ಹಾರ ಪೋಣಿಸ್ತಾ ಇದೀವಣ್ಣ. ಏನೋ ಹೆಲ್ಪ್ ಮಾಡಬೇಕಿತ್ತು ಅದಕ್ಕೆ? ಹೂವಿಂದು ತೋಟ ಬಿಡಿಸ್ಕೊಡ್ಬೇಕು. ತೋಟ ಅಂದರೆ? ಅದೇ ಇದಿರುತ್ತಲ್ಲ, ಹಿಂಗ್ ಹೂವ ಹಿಂಗಿರುತ್ತೆ, ಇದನ್ನ ಹಿಂಗ್ ಕಿತ್ತಿ ಓ ತೊಟ್ಟ. ಸರಿ ಅದಕ್ಕೆ ಬರ್ತೀನಿ ರೀ. ಬನ್ನಿ ಬನ್ನಿ ಬೇಗ, ತುಂಬಾ ಕೆಲಸ ಇದೆ. ಪ್ರಿಪ್ರೇಷನ್ ಎಲ್ಲಿ ಹಾಕ್ಬೇಕು? ಇಲ್ಲೇ ಹಾಕಿ, ದೊಡ್ಡ ದೊಡ್ಡದು ಬಿಡ್ಸಾಕಿ. ದೊಡ್ಡ ದೊಡ್ಡದಾ? ಸೌಮ್ಯ ನಿನಗೆ ನಮ್ಮ ಹೆಲ್ಪ್ ಮಾಡಬೇಕು? ಮಾಡ್ಕೊತಾ ಇದ್ದೀನಿ ನಾನು. ಸೇಮ್. ಮೈದಾ ಬನ್ನಿ, ಸೋಮಿಂಗೆ ಬಿಡಿಸ್ಕೊಡಿ. ಬಂದೆ ಅಕ್ಕಮ್ಮ ಬಂದೆ. ಬೇಗ ಬೇಗ ಬನ್ನಿ, ಟೈಮ್ ಆಯ್ತು. ಬಂದೆ. ಮೊಬೈಲ್ ಸ್ವಿಚ್ ಬರಲ್ಲ, ನೀವು ಹೇಳಿದ ಕೆಲಸ ಮಾಡ್ತಾ ಇದ್ದೀನಿ. ಸರಿ ಮಾಡಿ. ವೈಟ್ ಕಲರ್ ಬೇಡ, ಎಲ್ಲೋ ಮಾತ್ರ. ಸರಿ ಅಲ್ಲಮ್ಮ. ದೊಡ್ಡ ದೊಡ್ಡದು. ಹಾರ ಮಾಡಿದ್ದಾಯ್ತು ಅದಕ್ಕೆ? ಎಲ್ಲಿ ತೋರಿಸಿ. ಎಷ್ಟು ಹಾರ ಮಾಡಿದ್ರ? ಒಂದೇ. ಸೌಮ್ಯ ಸೋನೆ ಒಂದು ಮಾಡಿ. ತೋರಿಸಿ ಹಾರನು. ಇದೊಂದು. ಹೌದಾ? ಅದಕ್ಕೆ ಇವು ಪೀಸಸ್ ಬೇಕಿತ್ತು, ಬಂದಿದ್ದೀವಿ ತೊಗೊಂಡೋಗೋಣ ಬನ್ನಿ. ನೀವು ಅವಾಗಿಂದ ಯೋಚನೆ ಮಾಡ್ತಾ ಇರ್ಬೋದು ಮೇಡಮ್ ಎಲ್ಲಿದ್ದಾರೆ ಅಂತ. ನಾವು ಇವಾಗ ನಮ್ಮ ಮನೇಲಿ ರೆಡಿ ಮಾಡ್ತಾ ಇದ್ದೀವಿ. ಒಂದು ಆದಮೇಲೆ ಅವ್ರ ಮನೆಗೆ ಹೋಗ್ತೀವಿ. ಆದರೆ ಅವರು ನಾಳೆ ಸಂಜೆ ತಿಳಿಸ್ತಾ ಇದ್ದಾರೆ. ನಮ್ಮ ಮನೇಲಿ ನಾಳೆ ಮಾರ್ನಿಂಗ್ 6 ಗಂಟೆಗೆ ಪೂಜೆ ಇರುತ್ತೆ. ಅವ್ರ ಮನೇಲಿ ಸಂಜೆ 6 ಗಂಟೆಗೆ ಪೂಜೆ ಇರುತ್ತೆ. ನಮ್ಮ ಮನೇಲಿ ಬೆಳಗ್ಗೆ 6 ಗಂಟೆಗೆ ಪೂಜೆ ಇರುತ್ತೆ. ಅದಕ್ಕೋಸ್ಕರ ಫಸ್ಟ್ ರೆಡಿ ಮಾಡ್ಕೊಳ್ಳೋಣ. ನಾಳೆ ಬೆಳಗ್ಗೆ ಫುಲ್ಲು ಅವ್ರ ಮನೇಲಿ ಮಾಡೋಣ. ತೋರಿಸ್ತೀನಿ.
ನಾನು ಸ್ವಲ್ಪ ಡೆಕೋರೇಷನ್ ಕಂಪ್ಲೀಟ್ ಮಾಡಬೇಕು. ಕಂಪ್ಲೀಟ್ ಮಾಡ್ಬಿಟ್ಟು ಆಮೇಲೆ ಸಿಗ್ತೀನಿ. ಬನ್ನಿ. ಅದಕ್ಕೆ ಕರೆಕ್ಟ್ ಇದೆಯಾ? ಏನಂದರೆ ಓಕೆ. ಅದಕ್ಕೆ ಹೇಳೋಣ. ಏನು ಮಾಡ್ತಾಯಿದ್ದೀರಾ? ಹಬ್ಬಕ್ಕೆ ಸೀರೆ ಉಡಿಸ್ತಾ ಇದ್ದೀರಣ್ಣ. ದರ್ಬಾ ಸ್ಟೈಲಲ್ಲಿ. ಯಾವ ಸ್ಟೈಲಲ್ಲಿ ಉಡಿಸ್ತಾ ಇದ್ದೀರಾ? ದರ್ಬಾ ಸ್ಟೈಲ್. ಹೌದಾ? ಎಷ್ಟೊತ್ತಿಂದ ಉಡಿಸ್ತಾ ಇದ್ದೀರಾ? ಹಾಫ್ ಅನ್ ಅವರಿಂದ ಹಾಫ್ ಆನ್ ಅವರಿಂದ ಉಡಿಸ್ತಾ ಇದ್ದೀನಿ. ಉಡಿಸ್ತಾ ಇದ್ದೀರಾ. ಆದರೆ ಇನ್ನೂ ಮುಗ್ದಿಲ್ಲ ಅಂತೀರಾ ಕೆಲಸ? ಮುಗ್ದಿಲ್ಲ ಅಣ್ಣ. ಇನ್ನೂ ಎಷ್ಟೊತ್ತಾಗುತ್ತೆ? 10 minutes ರೆಡಿ ಆಯ್ತು. ಹೌದಾ? ರೆಡಿ ಆದಮೇಲೆ ಓವರಾಲ್ ಲುಕ್ ಇದೆ ಅಂತ ಹೇಳ್ಬೇಕು ಹೆಂಗಿದೆ ಅಂತ. ಸರಿ. ಫೈನಲಿ ಲಕ್ಷ್ಮಿ ರೆಡಿ ಆಗಿದೆ. ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಮಾಡಿ ಲಕ್ಷ್ಮಿ ಸೀರೆ ಉಡಿಸಿ ಎಲ್ಲ ತಿಂಡಿನೆಲ್ಲ ಇಟ್ಟೆ ರೆಡಿ ಮಾಡೋದು ಇಷ್ಟಪಟ್ಟಿದೆ. ಬೆಳಗ್ಗೆ 4 ಗಂಟೆ ಎಲ್ಲ ಕಂಪ್ಲೀಟ್ ಆಗಿದೆ. ನನಗೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತದೆ. ಬೆಳಗ್ಗೆ 6 ಗಂಟೆಗೆ ಪೂಜೆ ಮಾಡಿದ ಮೇಲೆ ಆ ಪೂಜೆ ಮುಗಿಯೋದು. ಇಷ್ಟೊತ್ತಿನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು.